ಇವತ್ತು ನಿರುದ್ಯೋಗ ನಿವಾರಣೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಯುವಕ ಯುವತಿಯರು ಧಾರವಾಡದಲ್ಲಿ ಲಗ್ಗೆ ಹಾಕ್ಯಾರ. ಆ ನಿರುದ್ಯೋಗಿ ಯುವಕ ಯುವತಿಯರ ಪಾಡೇನು? ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕೊಡುವ ಸಲುವಾಗಿ 2,17,000 ಹುದ್ದೆಗಳು ಖಾಲಿ ಇದ್ರೆ ತಕ್ಷಣ ಸಿದ್ದರಾಮಯ್ಯ ಭರ್ತಿ ಮಾಡುವ ಸಲುವಾಗಿ ಯಾಕೆ ಮೀನಾ ಮೇಷ ಎನ್ಸಾಕತ್ತೀರಿ? ಯಾ ಹುಡುಗರು ಪಾಪ ರೊಚ್ಚಿಗೆದ್ದಾವ, ಬಿಸಿರಾಗತ್ತ, ಏನಾರೇ ಅನಾಹುತ ಮಾಡ್ಕೊಂಡು ಕೇಸ್ಗಳು ಮಾಡ್ಕೊಂಡ್ರಂದ್ರೆ ಮುಂದೆ ಅವ್ರಿಗೆ ನೀವು ಸರ್ಟಿಫಿಕೇಟ್ ವೆರಿಫಿಕೇಷನ್ಗೆ ಬರ್ತೈತಿ. ಅವಾಗ ಕ್ರಿಮಿನಲ್ ದಾಖಲೆ ಇತ್ತಂದ್ರೆ ಅವ್ರಿಗೆ ನೌಕರಿನೂ ಸಿಗೋದಿಲ್ಲ. ಆ ಪಾಪ ಬಡಪಾಯಿ ಯುವಕರ ಜೊತೆ ಹೋರಾಟ ಮಾಡೋಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯ. ನಿಮ್ಮ ಸರ್ಕಾರ 28ಕ್ಕೆ ಉಳಿಬೇಕಾದ್ರೆ ಆ ನಿರುದ್ಯೋಗಿ ಯುವಕರ ಬಗ್ಗೆ ಒಂದು ನೋಟಿಫಿಕೇಷನ್ ತೆಗೀರಿ. ಪಾಪ ಅಲ್ಲಿ ನೋಡ್ರಿ, ಅಲ್ಲಿರುವಂಥ ಶಶಿಕುಮಾರ್ ಅಂತ ಪೊಲೀಸ್ ಕಮಿಷನರ್ಗೆ ಎದಿಗೆ ಗುದ್ದಿದ್ರಿ ಹುಡುಗರು. ಒಬ್ಬ ದಿಟ್ಟ ಪೊಲೀಸ್ ಅಧಿಕಾರಿ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದ ತಕ್ಷಣ ಕ್ರಿಮಿನಲ್ ಗಾಂಜಾಗಳು ಓಡಾಡಿ ಅಡಿಗೆ ಕೂತಾರ, ಬಡ್ಡಿಖೋರರು, ಸುಲಿಗೆಕೋರರು, ಆ ರೌಡಿಗಳನ್ನು ಮೆಟ್ಟಿ ಹಾಕಿದಂಥ ಹುಬ್ಬಳ್ಳಿ ಧಾರವಾಡ ಶಾಂತ ವಾತಾವರಣ ನಿರ್ಮಾಣ ಮಾಡಿದಂಥ ಈ ಶಶಿಕುಮಾರ್ಗೆ ಇವತ್ತು ಎದಿಗೆ ಗುದ್ದುತ್ತಾರಂದ್ರೆ ಆ ಎದಿಗೆ ಗುದ್ದಿದ್ರೂ ಸಹಿತ ಆ ಎದಿ ಹಿಂಗೆ ಒತ್ಕೋತು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಒಂದು ಭಾಷಣ ಮಾಡ್ಯಾರ. ನೀವು ನನ್ನ ಅಣ್ಣ ತಮ್ಮಂದಿರು, ನಿಮಗೇನಾದರೂ ಕ್ರಿಮಿನಲ್ ಕೇಸ್ಗಳು ಆಗಬಾರ್ದಂಗೆ ನೀವು ಸರಳವಾಗಿ ಶಾಂತಿಯುತವಾಗಿ ಚಳವಳಿ ಮಾಡಿ. ನಿಮ್ಮ ನೋವು ನಾನು ಅರ್ಥ ಮಾಡ್ಕೋತೀನಿ. ನಾನು ಇಂಥ ಪರಿಸ್ಥಿತಿಯಲ್ಲಿ ಬಂದೆ, ಇಂಥ ಉನ್ನತ ಸ್ಥಾನ ತೆಗೆದುಕೊಂಡಿದ್ದೀನಿ, ನಾನು ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಅಲ್ಲಿ ಒಬ್ಬಳು ಮಹಾ ಜಿಲ್ಲಾಧಿಕಾರಿ ಬಂದಾಳ್ರಿ, ಭಾಳ ಒಳ್ಳೆಯ ಜಿಲ್ಲಾಧಿಕಾರಿ, ಸಹಾನುಭೂತಿ ಉಳ್ಳಂಥ ಜಿಲ್ಲಾಧಿಕಾರಿ ಡಾಕ್ಟರ್ ಸ್ನೇಹಲ್ ಮೇಡಮ್ ಸಹಿತ ಮೈಕ್ ಹಿಡ್ಕೊಂಡು ಏನು ಮಾತಾಡ್ತಾರೆ ಗೊತ್ತೇನ್ರಿ? ನಾನು 7 ಸಾರಿ ಪರೀಕ್ಷೆ ಕೂತೀನಿ, ಪ್ರಯತ್ನದಿಂದ ಬಂದಿದ್ದೀನಿ, ಇವತ್ತು ರಾಜ್ಯದ ಉನ್ನತ ಸ್ಥಾನ ತೆಗೆದುಕೊಂಡಿದ್ದೀನಿ. ನೀವು ಸಹಿತ ಪ್ರಯತ್ನ ಮಾಡಿರಿ, ಸರ್ಕಾರಕ್ಕೆ ನಿಮ್ಮ ಸೂಚನೆಯನ್ನು ಕಳಿಸ್ತೀನಿ. ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತರುವ ಸಲುವಾಗಿ ಇಲ್ಲಿಯ ರಾಜಕಾರಣಿ ಶಾಸಕ ಮಂತ್ರಿಗಳ ಜೊತೆ ಮಾತಾಡಿ ಇದೇ ಮುಖ್ಯಮಂತ್ರಿಯ ಮೇಲೆ ಒತ್ತಡ ತರ್ತೀನಿ ಅಂತಾರ. ಇದೇ ಡಾಕ್ಟರ್ ಸ್ನೇಹಲ್ ಅವ್ರ ಜೊತೆ ಕೈ ಜೋಡಿಸ್ತಾರ ಸಂತೋಷ್ ಲಾಡ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ರಾಜ್ಯ ನೋಡಾಕತ್ತೈತೆ ಸಂತೋಷ್ ಲಾಡ್ ಈಗ ಎಲ್ಲಿ ಆದಲ್ಲಿ ಸಂತೋಷ್ ಲಾಡ್ ಲಕ್ಷಾಂತರ ಅಭಿಮಾನಿಗಳು ಬೆನ್ನ ಹತ್ತಾರ. ಸಂತೋಷ್ ಲಾಡು ಸಹಿತ ಯುವಕದನ. ಆ ಯುವಕರಿಗೆ ಒಂದು ಖಚಿತ ಭರವಸೆ ಮುಖಾಂತರ ಇವತ್ತು ಅಲ್ಲಿರುವಂಥ ಜಿಲ್ಲಾಧಿಕಾರಿನ ಎಂಥ ಜಿಲ್ಲಾಧಿಕಾರಿನ ತಂದಾನ್ರಿಪ್ಪ ಸಂತೋಷ್ ಲಾಡ. ಹೋದ ತಕ್ಷಣ ಎಲ್ಲರನ್ನ ವಿನಯದಿಂದ ಬಹಳ ಹೃದಯವಂತಿಕೆಯಿಂದ ಮಾತನಾಡಿಸುವಂಥ ಈ ಸ್ನೇಹಲ್ ಮೇಡಮ್ ಮತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ನಂಥವರು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಾರಂದ್ರೆ ಇನ್ನು ಹುಬ್ಬಳ್ಳಿ ಧಾರವಾಡದ ಮಹಾಜನತೆ ಭಾಳ ಸಹಾನುಭೂತಿಯಿಂದ ವರ್ತನೆ ಮಾಡ್ಕೊರಿ. ನಿಮ್ಮ ಬೇಡಿಕೆಗಳ ಬಗ್ಗೆ ರೊಚ್ಚಿಗೆ ಹೇಳಬೇಡ್ರಿ. ಬಹಳ ಅಹಿತಕರ ಘಟನೆ ಮಾಡಕ್ಕೆ ಹೋಗಿ ಎಂತಿಂಥ ಏನಾದರೂ ಕ್ರಿಮಿನಲ್ ಕೇಸ್ಗಳು ಹಾಕೊಂಡ್ರೆ ಅಂದ್ರೆ ನಿಮಗೆ ನಾಳೆ ಭವಿಷ್ಯ ತೂಗುಯ್ಯಾಲೆ ಆಗತೈತಿ. ನಿಮ್ಮ ಭವಿಷ್ಯ ನೀವೇ ಕೆಡಿಸ್ಕೊಂಡಂಗೆ ಆಕೈತಿ. ನಿಮ್ಮ ಹೋರಾಟ ಬಹಳ ಸತ್ಯವಾದ ಹೋರಾಟ ಐತಿ. ನೀವು ನಿರುದ್ಯೋಗದಿಂದ ಬಳಲಾಕತ್ತೀರಿ. ಅರ್ಜಿ ಹಾಕಿ ಸಾಕಾಗಿ ಹೋತು. ತಂದೆ ತಾಯಿಗಳು ನಿಮ್ಮ ನೌಕರಿ ಸಲುವಾಗಿ ಕಾಕೋತ ಕೂತಾರ. ಮಣಿ ನಡೆಯೋದು ಹೆಂಗೆ? ನಮ್ಮ ವೃದ್ಧ ತಂದೆ ತಾಯಿಗಳ ಭವಿಷ್ಯ ಏನು ಅಂತೇಳಿ ನೀವೇನು ಚಿಂತಾಕ್ರಾಂತದಿಂದ ವಿಚಾರ ಮಾಡಕತ್ತೀರಿ. ಅದನ್ನು ನಮ್ಮ ಡಾಕ್ಟರ್ ಸ್ನೇಹಲ್ ಜಿಲ್ಲಾಧಿಕಾರಿ ಬಹಳ ವಿಚಾರವಂತ ಹೆಣ್ಮಗಳದಾಳ, ಅವಳ ಜೊತೆ ಕೈ ಜೋಡಿಸ್ರಿ. ಒಳ್ಳೆ ಪುಣ್ಯವಂತ ಕಾಶಿ ವಿದ್ಯಾಕಾಶಿ ನಗರಕ್ಕೆ ಬಂದಂಥ ಜಿಲ್ಲಾಧಿಕಾರಿ ಜೊತೆ ಅನೋನ್ಯ ಸಂಬಂಧ ಇಟ್ಕೋರಿ. ಅದರ ಜೊತೆಗೆ ಶಶಿಕುಮಾರ್ ಮತ್ತು ಸಂತೋಷ್ ಲಾಡಲ್ಲಿರುವಂಥ ಶಾಸಕ ಮಿತ್ರರ ಜೊತೆ ಸಂಪರ್ಕ ಇಟ್ಕೊಂಡು ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಒಂದು ಇತಿಶ್ರೀ ಆಡ್ರಿ. 2,17,000 ಹುದ್ದೆಗಳು ತಕ್ಷಣ ಭರ್ತಿ ಆಗಬೇಕು. ಇದೇ ಬಜೆಟ್ ಅಧಿವೇಶನದಲ್ಲಿ ನೋಟಿಫಿಕೇಷನ್ ಆಗಬೇಕು, ಅರ್ಜಿಗಳನ್ನ ಆಗಬೇಕು. ಅರ್ಹರು ಎಲ್ಲರೂ ನೌಕರಿ ಪಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿ ನಿವಾರಣೆ ಆಗಬೇಕು ಅಂಥೇಳಿ ಆ ಯುವಕರ ಸಪೋರ್ಟ್ಗೆ ನಾವು ಅದೇವಿ. ಯುವಕರ ಹೋರಾಟ ಒಂದು ಸತ್ಯವಾದ ಹೋರಾಟ ಐತಿ. ಅಲ್ಲಿರುವ ಅಧಿಕಾರಿಗಳ ಜೊತೆ ನೀವು ವಾದ ವಿವಾದ ಮಾಡ್ಕೊಂಡು ಹೋದ್ರೆ ನಾಳೆ ನಿಮ್ಮ ಭವಿಷ್ಯ ಹಾಳ ಆಗತೈತಿ. ನೋಡ್ತೀರಿ? ಹಾಗಾದ್ರೆ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಧಾರವಾಡದ ನಿರುದ್ಯೋಗಿ ಯುವಕ ಯುವತಿಯರು 1,00,000 ಜನ ಸೇರಿದಿರಿ. ನೀವೆಲ್ಲರೂ ಹೆಂಗಂತೈತ್ರಿಪ್ಪ ಈ ವಿಡಿಯೋ? ಜಿಲ್ಲಾಧಿಕಾರಿ ನಿಮಗೆ ಎಷ್ಟು ಸಪೋರ್ಟ್ ಮಾಡಕತ್ತಾರ, ಪೊಲೀಸ್ ಕಮಿಷನರ್ ನಿಮಗೆ ಎಷ್ಟು ಸಪೋರ್ಟ್ ಮಾಡಕತ್ತಾರ, ಅಲ್ಲಿರುವಂಥ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಎಷ್ಟು ಸಪೋರ್ಟ್ ಮಾಡಕತ್ತಾರ, ಅಲ್ಲಿರುವಂಥ ಸ್ಥಳೀಯ ಶಾಸಕ ಬೆಲ್ಲದ ಮಾಡಕತ್ತಾರ, ಕೋನ್ ರೆಡ್ಡಿ ಮಾಡಕತ್ತಾರ, ಪ್ರಸಾದ್ ಅಬ್ಬಯ್ಯ ಮಾಡಕತ್ತಾರ, ತೆಂಗಿನಕಾಯಿ ಮಾಡಕತ್ತಾರ. ಎಲ್ಲ ಜಾತಿ ಧರ್ಮದ ಶಾಸಕ ಸಚಿವರು ಸಹಿತ ನಿಮ್ಮ ಬೆನ್ನಿಗೆ ಅದಾರ ಅಂದಮೇಲೆ ನೀವ್ಯಾಕೆ ಹೆದರ್ತೀರಿ? ನಿಮ್ಮ ಕೆಲಸ ಸಕ್ಸಸ್ ಆಗತೈತಿ. ಈ ಕಡಕ ಜವಾರಿ ಕಾಕ ಹೇಳ್ಯಾಣ ಅಂದಮೇಲೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಕಲ್ ಹೊಡ್ಯಾತಾರ
ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಶೀಘ್ರದಲ್ಲೇ ಆದಷ್ಟು ಬೇಗ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಸರ್ಕಾರ ಅದರ ನಿಯಮಗಳನ್ನ ಪಾಲಿಸಿ ಕ್ರಮ ವಹಿಸಬೇಕಾಗತ್ತೆ. ಖಂಡಿತವಾಗಿಯೂ ತಮ್ಮ ಪ್ರತಿಭಟನೆಯ ಎಲ್ಲಾ ವಿಷಯವನ್ನು ಸರ್ಕಾರಕ್ಕೆ ತಲುಪಿಸಲಾಗಿದೆ. ನಮ್ಮೆಲ್ಲರ ನೋವಿಗೆ ಅರ್ಥ ಆಗುತ್ತೆ. ನಾವು ನಿಮಗೆ ಶ್ರಮ ಪಟ್ಟಿದ್ದೀವಿ. ಅದನ್ನು 10 ನಿಮಿಷ ಸರಿ. ಮತ್ತು ಒಬ್ಬ ವ್ಯಕ್ತಿ ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಅಂದ್ರೆ ಸಮಯ ತಗೊಳ್ಳತ್ತೆ. ನಾನು ಕೂಡ ಸತತವಾಗಿ 7 ಬಾರಿ ಎಕ್ಸಾಮ್ ಬರ್ತಿದ್ದೀನಿ. 7 ವರ್ಷ ಬೇಕಾಗುತ್ತೆ. ತಮ್ಮ ವಿಷಯವನ್ನ ನಾವು ಸರ್ಕಾರಕ್ಕೆ ತಿಳಿಸಿದ್ದೇವೆ. ದಯವಿಟ್ಟು ತಾವು ಶಾಂತತೆ ಹೇಗೆ ಕಾಪಾಡಿದ್ದೀರಿ ಅದೇ ರೀತಿಯಾಗಿ ತಮ್ಮ ಒಂದು ಪ್ರಿಪರೇಷನ್ ಏನಿದೆ ಕಂಟಿನ್ಯೂ ಮಾಡಿ. ಶೀಘ್ರದಲ್ಲೇ